ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಾನು ವಿಶ್ವಗುರು ಬಸವಣ್ಣನವರ ಕಾಲಲ್ಲಿ ಕಟ್ಟಿದ ಗುಂಡು ಎಂಬ ವಚನವನ್ನು ಓದಲಿದ್ದೇನೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಅದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಟಿಸಿ, ಕಾಲಾಂತಕನೇ ಕಾಯೋ ದೇವ, ಕೂಡಲ ಸಂಗಮ ದೇವ. ಇದರ ಭಾವಾರ್ಥ, ಸಂಸಾರವೆಂಬ ಸಮುದ್ರದಲ್ಲಿನ ದ್ವಂದ್ವಗಳ ಬಗ್ಗೆ ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಗುಂಡು ಅಂದರೆ ಭಾರವಾದ ವಸ್ತುಗಳನ್ನು ಕಟ್ಟಿಕೊಂಡು ನೀರಿಗಿಳಿದ್ರೆ ಅದು ಮುಳುಗಿಸುತ್ತದೆ. ಅದೇ ರೀತಿ ಹಗುರವಾದ ವಸ್ತುಗಳನ್ನು ಕಟ್ಟಿಕೊಂಡು ನೀರಿಗಿಳಿದ್ರೆ ಅದು ತೇಲುತ್ತದೆ. ಆದರೆ ಎರಡೂ ವಸ್ತುಗಳನ್ನು ಕಟ್ಟಿಕೊಂಡು ನೀರಿಗಿಳಿದ್ರೆ ಮುಳುಗಲು ಆಗುವುದಿಲ್ಲ, ತೇಲಲು ಆಗದಂತಹ ಪರಿಸ್ಥಿತಿ ಬರುತ್ತದೆ. ಅದೇ ರೀತಿ ಲೋಕದ ಸಂಸಾರದ ಸಾಗರದಲ್ಲಿನ ಪರದಾಟದ ಪರಿಸ್ಥಿತಿ ಆಸೆ, ಆಮಿಷ, ಕೋಪ, ಮದಗಳ ಪರಿಣಾಮವಾಗಿ ಮುಳುಗಲು ಆಗದೆ ತೇಲಲು ಆಗದಂತಹ ಇಬ್ಬಂದಿತನವನ್ನು ಕಾಲಾತೀತನಾದ ದೇವನು ಅನಿಶ್ಚಿತತೆಯ ಸಂಸಾರವೆಂಬ ಸಾಗರವನ್ನು ಯಶಸ್ವಿಯಾಗಿ ದಾಟಿಸಲಿ ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಶರಣು ಶರಣಾರ್ಥಿಗಳು.